ಭಾಳ ಮಹತ್ವ. ಇವತ್ತೇನೋ ಒಂದಷ್ಟು ಕೆಟ್ಟಗಳಿಗೆಲ್ಲ ಸಿದ್ದು ಅವ್ರ ದೂರ ಸರಿದಿರ್ಬೋದು, ನಾಳೆ ಜೊತೆಗೂ ಆಗ್ಬೋದು, ಅದು ಮುಂದಿನ ಗೊತ್ತಿಲ್ಲ. ಯಾಕಪ್ಪ ಅಂದ್ರೆ ಭವಿಷ್ಯದಲ್ಲಿ ಏನು ನಡಿಬೋದು ನಡೀತದೆ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ಒಂದು ನೆಲೆಗಟ್ಟಿನಲ್ಲೇ ಅವರು ಯೋಚನೆ ಯಾರೋ ಪತ್ರಕರ್ತರ ಕೇಳಿದಾರ, 5 ನಾಯಕರು ಹಿನ್ನೆಲೆ ಐತೇನ್ರಿ ಇದು ಅಂತೇಳಿ ಅದಕ್ಕೆ ಈ ಮೇಲೆ ಈ ರೀತಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಉತ್ತರ ಸಮರ್ಪಕನ. ಆದ್ರೆ ಅಂದುಕೊಂಡಷ್ಟು ಸುಲಭವಿಲ್ಲ, ಅಂದುಕೊಂಡಷ್ಟು ಎಲ್ಲ ಅವಕಾಶಗಳು ಒದಗಿ ಬರೋದಿಲ್ಲ. ನಾವು ಅವಕಾಶನ ಹುಟ್ಟು ಹಾಕೋಬೇಕಾಗ್ತದೆ. ಯಾಕಂದ್ರೆ ಜೀವನದ ಹೋರಾಟದಲ್ಲೇ ಮನುಷ್ಯ ಸಹಜವಾಗಿ ಸಮಸ್ಯೆಗಳು ಬಂದಾಗ ಎದುರ್ಕೊಂತ ಮುಂದೆ ಹೋಗುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕಾಗ್ಯದ. ಅವರು ಈ ಒಂದು 30-40 ವರ್ಷದ ರಾಜಕೀಯ ನೋಡಿದಾಗ, ಅವ್ರ ಕುಟುಂಬದ ರಾಜಕೀಯ ನೋಡಿದಾಗ ಅವರು ಪ್ರತಿಯೊಂದನ್ನು ಎದುರಿಸೋದು ಮೇಲೆ ಬಂದಂಥವ್ರಾಗಿದ್ದಾರೆ. ಅನೇಕ ಸಮಸ್ಯೆಗಳು ಬಂದಿದ್ದಾವೆ, ಇಲ್ಲಂತಲ್ಲ. ಮತ್ತು ಅನೇಕ ಆರೋಪಗಳು ಬಂದಿದ್ದಾವೆ, ಕೆಲವೊಂದಿಷ್ಟು ಟುಸ್ಸು ಆಗಿದಾವೆ, ಆ ಮಾತು ಬೇರೆ. ಈಗ ಮಾತ್ರ ಅವರು ಏನಪ್ಪ ಅಂತಂದ್ರೆ ಭಾಳ ಎಚ್ಚರಿಕೆ ಹೆಚ್ಚು ನಡೀತಾ ಇದ್ದಾರೆ. ಮತ್ತು ಈಗ ಇನ್ನೊಂದು ಮಾತನ್ನು ಕೇಳಿದಾಗ ಈಗ ತೃಪ್ತದ್ರಿ ಏನ್ರಿ ನೀವು ಅಂತೇಳಿ ಅಂದಾಗ ಅದಕ್ಕೆ ಹೌದಪ್ಪ ನಾವು ತೃಪ್ತಿದ್ದೀವಿ, ಈಗ ಸಿಕ್ಕಂಥದ್ದು ನಮ್ಗೆ ಸರಿ ಅದ, ಹಿಂದಿಲ್ಲ ನಾಳೆ ಕಾಂಗ್ರೆಸ್ ನಮ್ಗೆ ಅವಕಾಶಗಳಿದ್ದಾವೆ ಅನ್ನುವಂಥ ಮಾತು ಹೇಳ್ತಾ ನಾವು ಇಲ್ಲೇ ಉಳಿತೀವಿ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ 2028ರಲ್ಲಿ ನಾನು ನೋಡಿದನಪ್ಪ, ಇನ್ನೂ ನಾನು ಆಸೆ ಬಿಟ್ಟಿಲ್ಲ ಅನ್ನುವಂಥ ಒಂದು ಪಾಸಿಟಿವ್ನೆಸ್ ಅದಲ್ಲ. ಯಾಕಂದರೆ ಈಗ ನೀವು ನೋಡ್ತಾ ಇದ್ದರೆ ಡಿ ಕೆ ಶಿವಕುಮಾರ್ ಅವರಂತೆ ತಮ್ಮ ತವರು ಜಿಲ್ಲೆಗೆ ಹೋದಾಗ ಅಲ್ಲಿ ಏನು ಮಾತಾಡಿದರು, ತಮ್ಮ ತವರು ಇದ್ದಾಗ ಏನು ಮಾತಾಡಿದರು, ನಾನು 2028ರಲ್ಲಿ ನಾನು CM ಅನ್ನುವಂಥ ಮಾತಾಡೋ ಮೂಲಕ ನಾವಿನ್ನು ನಾವು ಮುಂದುವರಿತೀವಿ ಅಂತೇಳಿ ಇದೇ ಒಂದು ಗುಣದಿಂದಾಗೆ, ಇದೇ ಒಂದು ಇವರಲ್ಲಿದ್ದಂಥ ಒಂದು ಮಹತ್ವಾಕಾಂಕ್ಷೆಯಿಂದಾಗೆ ಸತೀಶ್ ಅವರು ಸಹಿತ ನಾವು 22ರಲ್ಲಪ್ಪ ನಾನು CM ಆಗುವಂಥ ವ್ಯಕ್ತಿ ಅನ್ನುವಂಥ ಇಟ್ಕೋದು ಸಿದ್ದರಾಮಯ್ಯ ಮುಂದುವರಿಸ್ಕೊಂಡು ಹೋಗ್ಬೇಕಾಗಿತ್ತೇನೋ, ಎಲ್ಲಿ ತೆಪ್ತೋ ಗೊತ್ತಿಲ್ಲ. ಯಾಕಂತಂದ್ರೆ ಒಮ್ಮೆ ಅಧಿಕಾರಕ್ಕೆ ಮನುಷ್ಯ ಬಂದಪ್ಪ ಅಂದ್ರೆ ಅವ್ರನ್ನ ಬದಿಗೆ ಸರಿಸುವಂಥ ಕೆಲಸ ಭಾಳ ಕಷ್ಟ ಆಗ್ತದೆ. ಯಾಕಂತಂದ್ರೆ ವಿಶೇಷವಾಗಿ ಅಧಿಕಾರದಲ್ಲಿ ಯಾರು ಇರ್ತಾರಲ್ಲ ಅವ್ರ ಸುತ್ತಮುತ್ತ ನಮ್ಮ ಕನ್ನಡದ ಗಾದಿ ಮಾತೈತಲ್ರಿ, ಬೆಲ್ಲಿದ್ದಲ್ಲೇ ಇರುವಿಗಳು ಇರ್ತಾವಂತ. ಈ ದಿಶೆಯಲ್ಲಿ ಆ ನೆಲೆಗಟ್ಟಲ್ಲೇ ಇವತ್ತು ಮಾತ್ರ ಡಿ ಕೆ ಶಿ ಅವರು ಬಲಿಷ್ಠ ಆಗ್ಯಾರ ಅನ್ನೋದು ಸುಳ್ಳೇನಲ್ಲ. ಮತ್ತು ಅದೇ ಕಾಲಕ್ಕೆ ಅವ್ರಿಗೆ ಒಂದು ಡಿ ಕೆ ಶಿ ಅವ್ರ ಕಣ್ಣು ಎಲ್ಲಿರ್ತದಪ್ಪ ಅಂದ್ರೆ ಸತೀಶ್ ಅವರು ಏನೇನು ಡೆವಲಪ್ ಮಾಡ್ಕೋಬೋದು, ಯಾವ ರೀತಿಯಾಗಿ ಬರ್ಬೋದು, ಹೇಗೆ ಬರ್ಬೋದು ಅನ್ನುವಂಥದ್ದು ಆ ದಿಶೆಯಲ್ಲಿ ಅವರು ಅನೇಕ ಚಕ್ಮೆಟ್ಗಳನ್ನು ಇಡುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಹೀಗಾಗಿ 2028ರ ಏನು ಚುನಾವಣೆ ಇದಲ್ಲ, ಮೊದಲನೇದಾಗೆ ಕಾಂಗ್ರೆಸ್ ಗೆಲ್ಲಬೇಕು, ಅದು ಅಂದ್ಕೊಂಡ್ರೆ ಸುಲಭವಿಲ್ಲ. ಯಾಕಂತಂದ್ರೆ ಈಗ ನಿಮ್ಗೆ ಹಲವು ಸಲ ಚರ್ಚೆ ಮಾಡಿದ್ದೇನೆ ಅದನ್ನು. 2028ರಲ್ಲೇ BJP ಸಕಲ ಶಕ್ತಿಯನ್ನು ಹಸ್ತದಿಲ್ಲ, ಸಕಲ ಶಕ್ತಿ ಇಲ್ಲಿವರೆಗೆ ಒಂದೇನೋ ಪ್ಲ್ಯಾನ್ ಮಾಡಿದ್ದು ಕಾಣ್ತದೆ ನಮ್ಮ BJP. ಯಾಕಪ್ಪ ಅಂತಂದ್ರೆ